ಕ್ಯೂಟೂಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಐ ಹೋಪ್ ಆಲ್ ಡೂಯಿಂಗ್ ಗ್ರೇಟ್. ನಾನಿವಾಗ ಬುಡಪೆಸ್ಟ್ ಏರ್ಪೋರ್ಟಲ್ಲಿದ್ದೀನಿ. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಟೈಟಲ್ ಅಥವಾ ತಮ್ನೇಲ್ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ. ಐ ಆಮ್ ಗೋಯಿಂಗ್ ಟು ಸರ್ಪ್ರೈಸ್ ಮೈ ಫ್ಯಾಮಿಲಿ. ಅವ್ರಿಗೆ ಹೇಳೇ ಇಲ್ಲ ನಾನು ಇಂಡಿಯಾಗೆ ಹೋಗ್ತಾ ಇರೋದು. ನಾನು ಒಂದು ಸ್ವಲ್ಪ ಲೈಕ್ 9-10 ಮಂತ್ಸ್ ಆದಮೇಲೆ ಇಂಡಿಯಾಗೆ ಮತ್ತೆ ಹೋಗ್ತಾ ಇದ್ದೀನಿ. ಸೊ ಎಸ್, ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ವಿಕ್ಕಾಗಿ ವಿಡಿಯೋ ಮಾಡ್ತೀನಿ. ಸೊ ಲೈಕ್ ತುಂಬ ದಿನ ಆದಮೇಲೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಪೇರೆಂಟ್ಸ್ನ ಮೀಟ್ ಮಾಡ್ತಾ ಇದ್ದೀನಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ ನಾನು ಬರೋದು, ಬಟ್ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಇಟ್ ವಿಲ್ ಬಿ ಅ ಸರ್ಪ್ರೈಸ್ ಟು ದೆಮ್. ಸೊ ವಿಡಿಯೋ ಹೇಗಿರುತ್ತೆ ಅಂತ ನೀವು ನೋಡಿ ಆಯಿತಾ. ಇಟ್ ವಿಲ್ ಬಿ ಲೈಕ್ ಕ್ವಿಕ್ ಇಂಟ್ರೋ. ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್. ನಾನು ಮುಂಚೆನೇ ವೆಬ್ ಚೆಕ್ ಇನ್ ಮಾಡಿದ್ದೆ, ಆದ್ರೂ ನಾನು ಬ್ಯಾಗೇಜ್ನ ಡ್ರಾಪ್ ಮಾಡೋದಕ್ಕೆ ದಿಸ್ ವಾಸ್ ದ ಪ್ರಾಸೆಸ್. ಇಲ್ಲೂ ತುಂಬ ಜನ ಇದ್ದರು ಆ್ಯಂಡ್ ದಿಸ್ ವಾಸ್ ದ್ಯಾಟ್. ಸೊ ಬೋರ್ಡಿಂಗ್ ಆಯಿತು, ಗೇಟ್ ಒಳಗಡೆ ಬಂದ್ವಿ. ದೇರ್ ಈಸ್ ಲೈಟ್ ವೇಟಿಂಗ್ ಫಾರ್ ಮೀ. ಓಕೆ, ಐ ಆಮ್ ಸೋ ಎಕ್ಸೈಟೆಡ್. ಎಷ್ಟು ದಿನ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಲೆಟ್ಸ್ ಗೋ. ಇವಾಗ ತಾನೇ ಫ್ಲೈಟ್ ಹಾಕಿದ್ದೀನಿ. ದಿಸ್ ಇಸ್ ಕತಾರ್ ಏರ್ವೇಸ್. ನೀವು ಇಂಡಿಯನ್ ಜರ್ಸಿ ಮೇಲೆ ನೋಡಿದರೆ ಕತಾರ್ ಏರ್ವೇಸ್ ಅವರು ಸ್ಪಾನ್ಸರ್ ಮಾಡಿರೋದು ಇರುತ್ತೆ, ವಿರಾಟ್ ಕೊಹ್ಲಿ ಅವರ ಜರ್ಸಿ ಮೇಲೆ ಎಲ್ಲ. ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ ದಟ್ ಐ ಆಮ್ ಟ್ರಾವೆಲಿಂಗ್ ಇನ್ ಕತಾರ್ ಏರ್ವೇಸ್. ಸೊ ಇಲ್ಲಿಂದ 5 hours ಜರ್ನಿ ಇದೆ ಕತಾರ್ಗೆ. ದೋಹಾ ಅಲ್ಲಿ ಲೇ ಓವರ್ ಇದೆ 3.5 hours. ಬಟ್ ಅಷ್ಟೊಂದು ಬೇಗ ಹೋಗ್ಬಿಡುತ್ತೆ ಗೇಟ್ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋಷ್ಟೊತ್ತಿಗೆ. ಸೊ 3.5 hours ಅಷ್ಟೇ. ಈ ಸಲ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ತುಂಬ ಭಯ ಆಗ್ತಾ ಇತ್ತು. ಸೊ ಬಟ್ ಐ ಹ್ಯಾವ್ ಸಾರ್ಟೆಡ್ ಇಟ್ ಔಟ್. ಎಲ್ಲ ಕರೆಕ್ಟಾಗಿದೆ. ಆ್ಯಂಡ್ ಯಾ, ಲೆಟ್ಸ್ ಸಿ ಹೇಗಿರುತ್ತೆ ನನ್ನ ಜರ್ನಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫ್ಲೈಟು. ಸೊ ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ ಕೊಡ್ತೀನಿ. ಇದರಲ್ಲಿ ಮೂವೀಸ್ ನೋಡ್ಬೋದು. ಬಾಲಿವುಡ್ ಆಪ್ಷನ್ನು ಇದೆ, ಹಿಂದಿ ಮೂವೀಸ್ ಎಲ್ಲ ಇರುತ್ತೆ ನಿಮಗೆ. ನೋಡಿ ಎಷ್ಟೊಂದು ಹಿಂದಿ ಮೂವೀಸ್ ಇದೆ. ಹೆಡ್ಫೋನ್ಸ್ ಕೊಡ್ತಾರೆ ಮೂವೀಸ್ ನೋಡೋದಕ್ಕೆ. Welcome aboard this Qatar Airways flight. Exits and walkways must be kept clear at all times. To adjust, pull the strap to tighten the belt. To unfasten, lift the flap and pull the ends apart. Airways. ದಿಸ್ ವಾಸ್ ದ ಟೇಕ್ ಆಫ್ ಟೈಮ್. ನನಗೆ ಟೇಕ್ ಆಫ್ ಟೈಮ್ ಆ್ಯಂಡ್ ಲ್ಯಾಂಡಿಂಗ್ ಟೈಮಲ್ಲಿ ತುಂಬ ಕಿವಿ ನೋವು ಬರುತ್ತೆ. ಸೊ ಐ ವಾಸ್ ಸೋ ಸ್ಕೇರ್ಡ್. ಸೊ ರಿಫ್ರೆಶ್ಮೆಂಟ್ಸ್ಗೆ ಅಂತ ಮ್ಯಾಂಗೋ ಡ್ರಿಂಕ್ ಕೊಟ್ಟಿದ್ದಾರೆ. ಆಮೇಲೆ ದಿಸ್ ಪ್ರಿನ್ಸಸ್ ಬೇರೆ ಡ್ರಿಂಕ್ನ ಚೂಸ್ ಮಾಡ್ಬೋದಿತ್ತು. ಎಷ್ಟೊಂದು ಡ್ರಿಂಕ್ಸ್ ಇತ್ತು, ಬಟ್ ಐ ಚೂಸ್ ಮ್ಯಾಂಗೋ ಡ್ರಿಂಕ್. ಸೊ ಇದು ಬುಡಪೆಸ್ಟ್ ಟು ದೋಹಾ. ನಂಗೆ ಒಬ್ಬಳಿಗೆ ಇರೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮೂವಿ ಎಲ್ಲ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಫೈನ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಫ್ಲೇವರ್ ಇಸ್ ಆಲ್ಸೋ ಸೋ ಗುಡ್. ಸೊ ಇದು ಲಂಚ್. ಇದು ವೆಜಿಟೇರಿಯನ್ ಮೀಲ್ ಅಂತ ಹೇಳಿಬಿಟ್ಟು ತೊಗೊಂಡಿತ್ತು, ಬೇರೆದೆಲ್ಲ ನಾನ್ ವೆಜಿಟೇರಿಯನ್ ಇತ್ತು. ಸೊ ದಿಸ್ ಈಸ್ ರಿಕೋ ರಾವಿಯೋಲಿ ವಿತೌಟ್ ಮೀಟ್, ಮೇ ಬಿ, ಐ ಡೋಂಟ್ ನೋ. ಆ್ಯಂಡ್ ಸಮ್ ಡ್ರಿಂಕ್ ಆ್ಯಂಡ್ ದಿಸ್ ಇಸ್ ಸ್ಯಾಲಡ್. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ, ಐ ಶುಡ್ ಸಿ. ಆ್ಯಂಡ್ ಸಮ್ ಡೆಸರ್ಟ್. ಸೊ ಬಾಟಲ್ ಆಫ್ ವಾಟರ್. ಯಾ, there is all to wipe. And yes, this is my lunch for today. ಒಂದು 5 ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಾ ಇಲ್ಲ, ಏನಾದರೂ ಒಂದು ಕೊಡ್ತಾನೆ ಇದ್ದಾರೆ. ಸೊ ಇಲ್ಲಿ ಕಾಫಿ ಕೊಟ್ಟಿದ್ದಾರೆ. ಇವಾಗ ಕಾಫಿಗೆ ನಾವು ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಶುಗರ್ ಆ್ಯಂಡ್ 1 ಬಿಸ್ಕೆಟ್ನೂ ಕೊಟ್ಟಿದ್ದಾರೆ. ಸೊ ಇದು ಮಿಲ್ಕ್ ಪೌಡರ್ ಅಲ್ಲ, ಇಟ್ಸ್ ಮಿಲ್ಕ್, ಇಟ್ಸ್ ಸೆಮಿ ಸ್ಕಿಮ್ಡ್ ಮಿಲ್ಕ್. ಆ್ಯಂಡ್ ಹಿಯರ್ಸ್ ಕಾಫಿ, ಬ್ಲ್ಯಾಕ್ ಕಾಫಿ ಇತ್ತು. ಆ್ಯಂಡ್ ದೇ ಗೇವ್ ದಿಸ್. ಆವಾಗಲೇ ಹೇಳಿ ನನಗೆ 5 ನಿಮಿಷ ಸುಮ್ಮನೆ ಇರೋದು ಬಿಡ್ತಾ ಇಲ್ಲ. ಒಂದಾದ್ಮೇಲೆ ಒಂದು
ಜನ ಇದ್ದಾರೆ. ಆ್ಯಂಡ್ ಇಟ್ ಇಸ್ ಲೈಕ್ ಇಷ್ಟು ಅವರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಊಟ ಆಗಿದ್ಮೇಲೆ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ. ಸಕ್ಕರೆ ಸ್ವಲ್ಪ ಕಮ್ಮಿ ಆಗಿದೆ, ಇಟ್ಸ್ ಫೈನ್. ಸೊ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ, ದೋಹಾಗೆ ಹೋಗಿ ಅಲ್ಲಿಂದ ನನಗೆ ನೆಕ್ಸ್ಟ್ ಹೈದ್ರಾಬಾದಿಗೆ ಫ್ಲೈಟ್ ಇರೋದು. ಬ್ಯಾಂಗ್ಳೂರಿಗೆ ನಾನು ಫ್ಲೈಟ್ ತೊಗೊಳ್ಳಿಲ್ಲ, ಹೈದ್ರಾಬಾದಿಗೆ ತೊಗೊಂಡೆ. ಇದಕ್ಕೆ 2 ರೀಸನ್ಸ್. ಒಂದು ದುಡ್ಡು ಕಮ್ಮಿ ಇತ್ತು ಅಂತ, ಆಮೇಲೆ ಹತ್ತಿರ ನಮ್ಮೂರಿಗೆ ರಾಯಚೂರಿಗೆ ಹತ್ತಿರ ಅಂತ. ಸೊ 2 ರೀಸನ್ಸಿಂದ ನಾನು ಹೈದ್ರಾಬಾದಿಗೆ ಬುಕ್ ಮಾಡಿದೆ. ಸೊ ದೋಹಾಯಿಂದ ಹೈದ್ರಾಬಾದ್ಗೆ ಒಂದು 5 hours ಜರ್ನಿ ಮಾಡಿದೆ. ಸೊ ಯಾ ದಟ್ಸ್ ಇಟ್. ಡೇರ್ಡೆವಿಲ್, ಮುಸ್ತಫಾ ಕನ್ನಡ ಮೂವಿ ಇನ್ ಕತಾರ್ ಏರ್ವೇಸ್, ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಲೋ ಕ್ಯೂಟೂಸ್. ಸೊ ಕತಾರಲ್ಲಿ ದೋಹಾ ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀನಿ. ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಏನಾದರೂ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಇಲ್ಲಿ ಅರಬ್ ಕಂಟ್ರೀಸಲ್ಲೆಲ್ಲ ಗೋಲ್ಡ್ಗೆ ತುಂಬ ಲೈಕ್ ವ್ಯಾಲ್ಯೂ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ತುಂಬ ಡಿಮ್ಯಾಂಡ್ ಕಮ್ಮಿ ಇರುತ್ತೆ ಅಂತ. ಬಟ್ ನಿಮಗೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಅಂತ, ಓಕೆನಾ? ಗೋಲ್ಡ್ ಅಂತಲೇ ಒಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಡಿಯೋ, ಲೂಯಿ ವಿಟ್ಟೋನ್, ಆಮೇಲೆ ಸ್ಟೋನ್ ಬ್ರ್ಯಾಂಡ್ಸ್ದು ಡ್ಯೂಟಿ ಫ್ರೀ ಇದೆ ಇಲ್ಲಿ. ಲುಕ್ ಎಟ್ ದ್ಯಾಟ್. ಆಮೇಲೆ ಇಲ್ಲಿ ಗೋಲ್ಡ್ದು ಎಷ್ಟೊಂದು ಫ್ರಿಜ್ ಮ್ಯಾಗ್ನೆಟ್ಸ್ ಇದೆ ಇಲ್ಲಿ. ಸೊವೆನಿಯರ್ ತೊಗೊಂಡು ಹೋಗೋಣ ಅಂತ ಕತಾರಿಗೆ ಬಂದಿದ್ದೀನಿ ಅಂತ ಮೆಮೊರಿಗೆ. ಸೊ ನೋಡೋಣ ಯಾವ್ದು ತೊಗೋತೀನಿ ಅಂತ. ಸೊ ಕತಾರ್ ಡ್ಯೂಟಿ ಫ್ರೀಯಲ್ಲಿ 1-2 ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ ಮನೆಗೆ, ಮತ್ತು ನನಗೆ ಅಲ್ಲಿ ಬುಡಪೆಸ್ಟಲ್ಲಿ ಮತ್ತು ಇಲ್ಲಿ ಇಂಡಿಯಾದಲ್ಲಿ ಎರಡಕ್ಕೂ. ನನಗೆ ಆ್ಯಕ್ಚುಲಿ ಇನ್ನೊಂದು ಕೆಲಸ ಬಾಕಿ ಇದೆ. ಏನಂದರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು. ಇಲ್ಲಿದು ರಿಯಾಲ್, ಕತಾರ್ ರಿಯಾಲ್ ಹೇಗಿರುತ್ತೆ ಅಂತ ನೋಡಬೇಕಿತ್ತು. ಬಟ್ ಎಲ್ಲೂ ಎಕ್ಸ್ಚೇಂಜ್ದು ಇದು ಕಾಣಿಸ್ತಾ ಇಲ್ಲ ಸ್ಟೋರ್. ಸೊ ಮೇ ಬಿ ನೆಕ್ಸ್ಟ್ ಲೇಓವರ್ಗೆ ಬರ್ತೀನಲ್ವಾ, ಬರ್ತಾ ವಾಪಸ್ ಬರಬೇಕಾದ್ರೆ ಆವಾಗ ಐ ಹ್ಯಾವ್ ಲಿಟಲ್ ಮೋರ್ ಟೈಮ್. ಸೊ ಆವಾಗ ನಾನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಫ್ರಿಜ್ ಮ್ಯಾಗ್ನೆಟ್ ಇಸ್ ಫೈನ್, ಸೊವೆನಿಯರ್ ಒಂದಾದರೂ ಬೇಕು ಅಂತ ತೊಗೊಂಡಿದ್ದೀನಿ. ಸೊ ನಾವು ನಮ್ಮ ರೆಸ್ಪೆಕ್ಟೆಡ್ ಗೇಟ್ ಎಲ್ಲಿದೆ ಅಲ್ಲಿ ಹೋಗೋಣ ಬನ್ನಿ. ಸೊ ಇಲ್ಲಿ ಮೇಲೆ ಟ್ರೈನ್ಸ್ನೂ ಬರುತ್ತೆ ರೆಸ್ಪೆಕ್ಟಿವ್ ಗೇಟ್ಸ್ಗೆ ಕರ್ಕೊಂಡು ಹೋಗೋದಕ್ಕೆ. ಸೊ ಇಟ್ ಡಿಪೆಂಡ್ಸ್ ನೀವು ಯಾವ ಗೇಟಲ್ಲಿದ್ದೀರಾ ಅದನ್ನು ನೋಡಿಕೊಂಡು ಟ್ರೈನಲ್ಲಿ ಹೋಗಬೇಕಾ ಅಥವಾ ಈ ಥರ ವೇಯಲ್ಲಿ ಹೋಗಬೇಕಾ ನೋಡಿಕೊಂಡು ಹೋಗಬೇಕು. ಬೇಗ ಹೋಗ್ಬಿಟ್ಟು ಕ್ರ್ಯಾಬ್ ಆ್ಯಂಡ್ ಫ್ಲೈ ಅಂತ ಒಂದು ಸ್ಟೋರ್ ಇತ್ತು, ಅಲ್ಲಿ ಒಂದು ವಾಟರ್ ಬಾಟಲ್ ಮತ್ತು ಒಂದು ಚಾಕ್ಲೇಟ್ ಕ್ರೋಸಾಂಟ್ ತೊಗೊಂಡೆ. ಬಟ್ ಇದು ಕ್ರೋಸಾಂಟ್ ಶೇಪಲ್ಲಿ ಇಲ್ಲ. ಅಂದ್ಕೊಂಡು ನೋಡಿ ಹೇಗಾಗಿದೆ. ತುಂಬ ಅಂದರೆ ತುಂಬ ಸುಸ್ತಾಗಿದೆ. ಗೋ ಹೋಮ್ ಆ್ಯಂಡ್ ಟೇಕ್ ರೆಸ್ಟ್. ಇವಾಗ ಕನೆಕ್ಟಿಂಗ್ ಫ್ಲೈಟ್ ಹಾಕೊಂಡಿದ್ದೀನಿ. ಹಿಂದಿಯಲ್ಲಿ ಅನೌನ್ಸ್ಮೆಂಟ್ ಕೇಳ್ತೀನಿ. ಸೊ ಬುಡಪೆಸ್ಟಿಂದ ಕತಾರ್ ದೋಹಾವರೆಗೂ ಕತಾರ್ ಏರ್ವೇಸಲ್ಲಿ ಬಂದಿದ್ದು. ಇವಾಗ ದೋಹಾಯಿಂದ ಹೈದ್ರಾಬಾದ್ಗೆ ಇಂಡಿಗೋ ಕನೆಕ್ಟಿಂಗ್ ಫ್ಲೈಟ್. ಸೊ ಇಲ್ಲಿಂದ ಅರೌಂಡ್ 4.5 to 5 hours ಜರ್ನಿ ಇದೆ. ಸೊ ಲೆಟ್ಸ್ ಎಕ್ಸ್ಪೀರಿಯನ್ಸ್ ಇಂಡಿಗೋ ಫ್ಲೈಟ್ ಆಲ್ಸೋ.
ಇಂಡಿಗೋ ಫ್ಲೈಟಲ್ಲಿ ನನಗೆ ಸ್ವೀಟ್ ಕಾರ್ನ್, ಬೇಬಿ ಸ್ಪಿನಾಚ್, ಕೋಲ್ಸ್ಲೋ ಸ್ಯಾಂಡ್ವಿಚ್ ಮತ್ತು ಸಾಲ್ಟೆಡ್ ಈ ಒಂದು ಪ್ಯಾಕೇಜಲ್ಲಿ ಸಾಲ್ಟೆಡ್ ಕ್ಯಾಶ್ಯೂಸ್ ಮತ್ತು ಆಟಾ ಬಿಸ್ಕಟ್. ದಟ್ ಈಸ್ ಅ ಡ್ರಿಂಕ್ ಮ್ಯಾಂಗೋ ಬೇಸಿಲ್ ವಿತ್ ವೈಟಮಿನ್ ಡಿ. ಓಕೆ, ಸೊ ಇದಿಷ್ಟು ಇಂಡಿಗೋ ಅಲ್ಲಿ ನನಗೆ ಸಿಕ್ಕಿದ್ದು ಡಿನ್ನರ್. ಸೊ ಯಾ, ಐ ಆಮ್ ಸೋ ಹಂಗ್ರಿ, ಲೆಟ್ಸ್ ಹ್ಯಾವ್ ಇಟ್. ನನಗೆ 2 ಫ್ಲೈಟಲ್ಲೂ ಐಲ್ ಸೀಟ್ ಸಿಕ್ಕಿತ್ತು, ಆದರೆ ಇಂಡಿಗೋ ಫ್ಲೈಟಲ್ಲಿ ನನಗೆ ಪಕ್ಕಕ್ಕೆ ಕೂತಿರೋರು ಫ್ರೆಂಡ್ ಆಗಿದ್ದರು. ಸೊ ಶಿ ಲೆಫ್ಟ್ ಮೀ ದ್ಯಾಟ್ ಪ್ಲೇಸ್ ಫಾರ್ ಮೀ ಆ್ಯಂಡ್ ಐ ಎಂಜಾಯ್ಡ್ ದ ವ್ಯೂ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ಈ ವ್ಯೂ ಅಂದರೆ ಐ ವಾಸ್ ಲೈಕ್ just looking at the view and enjoying it. Hello cuties. ಸೊ ನಾನು ಇವಾಗ ತಾನೇ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಸ್ವಲ್ಪ ತಾಯಿತು ಲ್ಯಾಂಡ್ ಆಗಿ. ಸೊ ಪ್ಯಾಕೇಜ್ ರಿಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ರೆಡಿ ಆದೆ. ಐ ವಾಸ್ ಸೋ ಟಯರ್ಡ್, ನೋಡೋದಕ್ಕೆ ತುಂಬ ಟಯರ್ಡಾಗಿ ಕಾಣಿಸ್ತಿದೆ. ಸೊ ಲಿಟಲ್ ರೆಡಿ ಆದೆ ಆ್ಯಂಡ್ ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ಐ ಹ್ಯಾವ್ ಟು ಸ್ಟೆಪ್ ಔಟ್. ಐ ಆಮ್ ಸೋ ಎಕ್ಸೈಟೆಡ್ ಎಷ್ಟೊಂದು ದಿನ ಆಗಿದ್ಮೇಲೆ ಬರ್ತಾ ಇರೋದಕ್ಕೆ. ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ದಿಸ್ ಈಸ್ ಮೀ. ಲ್ಯಾಂಡ್ ಆಗಿದ ತಕ್ಷಣ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ಗೆ ಹೋಗಿ ಇಡ್ಲಿ ಆ್ಯಂಡ್ ದೋಸೆ ತಿಂದೆ. ಐ ವಾಸ್ ಸೀರಿಯಸ್ಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್, ಯಾಕಂದರೆ ಅಲ್ಲಿ ಇದು ಯಾವುದು ಸಿಗ್ತಾ ಇರಲಿಲ್ಲ, ಸಿಕ್ಕಿದ್ರು ಸೇಮ್ ಟೇಸ್ಟ್ ಇರ್ತಾ ಇರಲಿಲ್ಲ. ಸೊ ಐ ವಾಸ್ ಈಗಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್. ಈ ಸರ್ಪ್ರೈಸ್ ಪ್ಲ್ಯಾನ್ಗೆ ಒಂದು ಹೆಸರಿಟ್ಟಿದ್ವಿ, ಮಿಷನ್ SBI ಅಂತ. ಮಿಷನ್ ಶಿವಾನಿ ಬ್ಯಾಕ್ ಟು ಇಂಡಿಯಾ. ಹೌಸ್ ಇಟ್? ಇಸ್ ಇಟ್ ಗುಡ್? ಹಲೋ ಕ್ಯೂಟರ್ಸ್. ಸೊ ಇನ್ನೊಂದು ಸ್ವಲ್ಪ ದೂರ ಮನೆ, ಇಲ್ಲಿ ಕಾರ್ ನಿಲ್ಸಿದ್ದೀವಿ. ಸೊ ಬ್ಯಾಗೆಲ್ಲ ಇದರಲ್ಲೇ ಇದೆ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಮನೇಲಿ ಪಾರು ಅಷ್ಟೇ ಇದ್ದಾಳೆ ಅಂತ ಹೇಳಿದ್ದಾಳೆ, ಎಲ್ಲರೂ ಆಚೆ ಹೋಗಿದ್ದಾರೆ. ಬಟ್ ನೋಡೋಣ ಯಾರ್ಯಾರಿದ್ದಾರೆ ಇನ್ನೂ ಗೊತ್ತಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಸಿ. ಕಮ್, ಲೆಟ್ಸ್ ಗೋ. ಬಾಬಾ ಅಲ್ಲಿ ಹೋಗ್ಬಿಟ್ಟು ನೋಡಿ. ನಾನು ಮನೆಗೆ ಬಂದೆ, ಪಾರುಗೆ ಸರ್ಪ್ರೈಸ್ ಮಾಡಿದೆ. ಪಾರು ಈಸ್ ರಿಯಲಿ ಇನ್ ಶಾಕ್. ನಿಜವಾಗ್ಲೂ ಬಂದಿದೆಯಾ ಅಂತ. ಸೊ ನೆಕ್ಸ್ಟ್ ಪಪ್ಪ, ಮಮ್ಮಿ, ಅಮ್ಮಮ್ಮ ಎಲ್ಲರೂ ಬರ್ತಾರೆ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೌ ದೇ ವಿಲ್ ರಿಯಾಕ್ಟ್ ಅಂತ. ನಮಗೆ ಶಾಕ್ ಕೊಡ್ತಿರಲ್ಲ. ಇದು ಶಿವನಿನ ಬೇರೆ ಯಾರು ನೋಡಿ ಸರಿ ಚೆಕ್ ಮಾಡಿ. ಹೇಳ್ಬೇಕಲ್ಲ ಯಾವಾಗ ಕೊಡ್ತಿದ್ದೀವಿ ಹೇಳ್ತದೆ. ಹೌದು ಕರೆಕ್ಟ್. ಯಾರ ಹೇಳ್ಬೇಕಲ್ಲ. ಸರ್ಪ್ರೈಸ್ ಕೊಡ್ಬೇಕಂತ ಬಂದಿತ್ತು.
ಯಾವಾಗ ಟಿಕೆಟ್ ಬುಕ್ ಮಾಡಿಸಿ ಆಗಸ್ಟ್ ಬರ್ತದೆ ಡಿಸೆಂಬರ್ ಅಂತ ಹೇಳಿದ್ರು. ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ರು. ಯಾವಾಗ ಬೆಂಗಳೂರಿಗೆ ಬಂದಿ ನೀನು ಬರಂಗಿತ್ತಂದ್ರೆ ಅರ್ಥಕ್ಕೆ ಬಿಟ್ಟು ಓಡಿ ಬರ್ತೀವಿ, ಊಟ ಮಾಡ್ತಿರ್ಲಿಲ್ಲ. Mission SBI was successful, so thanks for watching. Tata, bye bye, take care, and don't forget to subscribe my channel. Lots of love.